ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕವಾದ ಬಳಿಕ ಬಿಕೆ ಹರಿಪ್ರಸಾದ್ ಅವರು ಮೊದಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಮೊದಲ ಸ್ಟೇಟ್ಮೆಂಟ್ ಈಗ ಕುತೂಹಲ ಕಾರಣ ಆಗ್ತಾ ಇದೆ. ಯಾರಿಗೆ ಅಧಿಕಾರ ಬೇಕೋ, ಸ್ಥಾನಮಾನ ಬೇಕೋ, ಡಿಕೆಶಿ ಅವರ ಹಿಂದೆ ಹೋಗಿ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು ಅನ್ನೋರು ನನ್ನ ಜೊತೆಗೆ ಬನ್ನಿ. ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಮೊದಲ ಸ್ಟೇಟ್ಮೆಂಟ್ ಇದು. ರಾಹುಲ್ ಗಾಂಧಿ ಮಾಡ್ತಾ ಇರೋ ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕು, ಸಂಘಟನೆ ಮತ್ತು ಸರ್ಕಾರ ಹಂಚಿಕೊಂಡು ನಾವು ಮುಂದಕ್ಕೆ ಹೋಗೋಣ, ಸಂಘಟನೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಕುತೂಹಲಕಾರಿ ಅಂತ ಅನಿಸ್ತಾ ಇರೋದು, ಯಾರಿಗೆ ಅಧಿಕಾರ ಬೇಕೋ ಡಿಕೆಶಿ ಜೊತೆಗೆ ಹೋಗಿ, ಪಕ್ಷ ಯಾರಿಗೆ ಬೇಕೋ ಅವ್ರು ನಮ್ಮ ಜೊತೆಗೆ ಬನ್ನಿ ಅಂತ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ನಾನು ಎಲ್ಲರಲ್ಲೂ ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾರ್ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಿರಿ ನೀವೆಲ್ಲರೂ ಸಹ, ಯಾಕಂದ್ರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳದೆ ವಿನಃ, ನಾನು ಎಲ್ಲರಲ್ಲೂ ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾವುದೇ ಖಾತೆ ಕೊಟ್ಟರು ಉತ್ತಮವಾಗಿ ನಿಭಾಯಿಸ್ತೀನಿ ಅಂತ ಯುಟಿ ಖಾದರ್ ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ, ಖಾತೆಗಳಿಗಾಗಿ ಪಟ್ಟು ಹಿಡಿದಿಲ್ಲ. ಈಶ್ವರ್ ಖಂಡ್ರೆ ಸ್ಟೇಟ್ಮೆಂಟ್, ಕ್ಷಮಿಸಿ, ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಯಾವ ಖಾತೆ ಕೊಟ್ಟರು ಕೂಡ ಉತ್ತಮವಾಗಿ ನಿಭಾಯಿಸ್ತೀನಿ. ಕಳೆದ ಕ್ಯಾಬಿನೆಟ್ ಅಲ್ಲಿ ಅರಣ್ಯ ಸಚಿವರು, ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಮಿನಿಸ್ಟರ್ ಆಗಿದ್ದಾಗ ಪೌರಾಡಳಿತ, ಈಗ ಯಾವ ಖಾತೆ ಕೊಟ್ಟರು ಕೂಡ, ಡಿಕೆ ಶಿವಕುಮಾರ್ ಏನೇ ಖಾತೆ ಹಂಚಿಕೆ ಮಾಡಿದ್ರು ಕೂಡ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ನಿನ್ನೆಯಷ್ಟೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತೇಳಿ. ಸರ್, ನಿನ್ನೆ ಅಷ್ಟೇ ನೂತನ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ, ಏನು ಎಲ್ಲ ನಿರೀಕ್ಷೆಗಳು ಇಟ್ಕೋಬಹುದು ಸರ್? ನೋಡಿ, ಇದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ದಕ್ಷತೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಿಭಾಯಿಸುವಂಥ ಒಂದು ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ಹೀಗಾಗಿ ಪಕ್ಷದ ವರಿಷ್ಠರು ನಮ್ಮ ಮೇಲೆ ಏನೊಂದು ವಿಶ್ವಾಸ ಇಕ್ಕಿದ್ದಾರೆ, ನಂಬಿಕೆ ಇಕ್ಕಿದ್ದಾರೆ. ನನಗೆ ಪುನಃ ಸಚಿವ ಸಂಪುಟದಲ್ಲಿ ಈ ರಾಜ್ಯದ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನಗೆ ಯಾವುದೇ ಖಾತೆ ಕೊಟ್ಟರೂ ಅತ್ಯಂತ ಉತ್ತಮವಾಗಿ ಆ ಖಾತೆಯನ್ನು ನಿರ್ವಹಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ತಮಗೆ ಏನಾದರೂ ಇದೇ ಖಾತೆ ಬೇಕನ್ನುವಂಥ ನಿರೀಕ್ಷೆ ಏನಾದರೂ ಇದೆಯಾ, ಅಥವಾ ಈಗಾಗಲೇ ಏನಾದರೂ ಖಾತೆ ಯಾವುದು ಅಂತ ಹೇಳಿ ನಿರ್ಧಾರ ಏನಾದರೂ ಆಗಿದೆ? ಈ ಕುರಿತು ಏನಾದರೂ ಮುಖ್ಯಮಂತ್ರಿಗಳ ಜೊತೆ, ನೂತನ ಮುಖ್ಯಮಂತ್ರಿಗಳ ಜೊತೆ ಏನಾದರೂ ಮಾತನಾಡಿದ್ರಾ? ನಾನು 3ನೇ ಸಲ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ನನಗೆ ಅನುಭವನೂ ಇದೆ. ಮತ್ತು ಯಾವಾಗ ನನಗೆ ಯಾವುದೇ ಖಾತೆ ಕೊಟ್ಟರೂ ಭಾಳ ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ ಆ ಖಾತೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಹೀಗಾಗಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ನಮ್ಮ ಪಕ್ಷದ ವರಿಷ್ಠರು ಯಾವ ಖಾತೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಯಾವುದೇ ಖಾತೆ ಕೊಟ್ಟರೂ ಸಂತೋಷದಿಂದ ಅದನ್ನು ನಿರ್ವಹಿಸುತ್ತೇನೆ. ಸರ್, ತಮಗೆ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈಗಾಗಲೇ ನಿರ್ಧಾರ ಆಗಿದೆ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸರ್, ಊಹಾಪೋಹ ಇದೆ. ಗ್ರಾಮೀಣಾಭಿವೃದ್ಧಿ ಅತ್ಯಂತ ಮಹತ್ವದಾದಂಥ ಒಂದು ಖಾತೆ ಆಗಿದೆ. ಈಗಾಗಲೇ ಇನ್ನೂ ಅನೇಕ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ಇದೆ. ಪ್ರಿಯಾಂಕ್ ಖರ್ಗೆ ಅವರು ಉತ್ತಮವಾಗಿ ಅಲ್ಲಿ ಆ ಒಂದು ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಹೀಗಾಗಿ ಅದರ ಬಗ್ಗೆ ನನಗೆ ಖಚಿತವಾದಂಥ ಒಂದು ಮಾಹಿತಿ ಇಲ್ಲ. ಇವತ್ತು ಅಂತಿಮವಾದಂಥ ಒಂದು ತೀರ್ಮಾನ ತಗೊಳ್ತಾರೆ. ಸರ್, ಈಶ್ವರ್ ಖಂಡ್ರೆ ಅವರಿಗೆ ಯಾವುದೇ ರೀತಿಯಾದಂಥ ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೇನೆ ಅಂತೇನು ಹೇಳಿದ್ದಾರೆ. ಆದರೆ ಒಂದಷ್ಟು ಬಿಕ್ಕಟ್ಟು ಏನಾದರೂ ಇದೆಯಾ ಬೇರೆ ಖಾತೆ ಹಂಚಿಕೆಯಲ್ಲಿ? ಒಂದಷ್ಟು ಜನ ಇದೇ ಖಾತೆ ಬೇಕು ಅನ್ನುವಂಥ ಒಂದಷ್ಟು ಪಟ್ಟಿಡಿದಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ. ಅಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ. ನಮ್ಮ ಪಕ್ಷ ಅಂತ ಹೇಳಿದರೆ ಇದೊಂದು ಪರಿವಾರದ ಥರ. ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನು ವರಿಷ್ಠರ ಮುಂದೆ ಹೇಳ್ತೀವಿ. ಅದನ್ನು ಅನುಷ್ಠಾನ ಮಾಡುವಂಥದ್ದು ಮತ್ತೊಂದು ಜವಾಬ್ದಾರಿ ಇವತ್ತು ವರಿಷ್ಠರು ತಗೊಳ್ತಾರೆ.
ಸರ್, ಮೊದಲನೇ ಲಿಸ್ಟಲ್ಲಿ ಸಾಕಷ್ಟು ಪ್ರಭಾವಿಗಳಿಗೆ ಒಂದಷ್ಟು ಟಿಕೆಟ್ ಅಂದರೆ ಸಚಿವ ಆಕಾಂಕ್ಷಿಗಳು ಏನಿದ್ರು ಅವರೊಂದಷ್ಟು ಅವರನ್ನು ಕಡೆಗಣನೆ ಮಾಡಲಾಗಿದೆ. ಸೆಕೆಂಡ್ ಲಿಸ್ಟಲ್ಲಿ ಯಾರು ಬರ್ಬೋದು? ಎಕ್ಸಾಂಪಲ್ಗೆ ಜಮೀರ್ ಅವ್ರಿಗೆ ಈ ಬಾರಿ ಸಿಕ್ಕಿಲ್ಲ, ಬೇರೆ ಬೇರೆಯವ್ರಿಗೆ. ಯಾರಿಗೂ ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ. ಪಕ್ಷ ಎಲ್ಲರಿಗೂ ಗೌರವಿಸ್ತದೆ. ಮತ್ತು ಪಕ್ಷ ನೋಡಿ, ಈಗ 33-34 ಸ್ಥಾನಗಳಿದ್ದಾವೆ, ಮಂತ್ರಿ ಸ್ಥಾನ ಅಷ್ಟೇ ಕೊಡ್ಬೋದಲ್ಲ, ಜಾಸ್ತಿ ಕೊಡ್ಲಿಕ್ಕಾಗತ್ತಾ? ಆಗುತ್ತಾ? ಆಗೋದಿಲ್ಲ. ಹೀಗಾಗಿ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಮಾಡ್ತಾರೆ. ಇದಿಷ್ಟು ನೂತನ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.